ಅವನಿಲ್ಲ ನಿಂಗೆ ಹೇಳಿದ್ಯಾ ಅಂತ ಅರ್ಥ ಆಗಲ್ಲ ಮರೆಯ. ಅವಾಗಿಂದ ಹೇಳ್ತಿದ್ದೀನಿ, ಇದೇ ನಿಮ್ಮ ಮನೆದೇ ಆಗಿದ್ರೆ ನಾ ಗ್ಯಾರಂಟಿ ಬತ್ತಿದ್ದೆ, ನೀ ಹೇಳೋದೇ ಬೇಡಿತ್ತು. ಬತ್ತಿದ್ದೆ ಗೊತ್ತಾ, ನಂಗೇನು ಆಗ್ಬೇಕು ಮಾರೆ, ಈಗೇನು ಕೆಲಸನೋ ಅಂಥದ್ದೇನಿಲ್ಲ. ನಿನ್ನ ಕಾರು ಆರಾಮಾಗಿ ಬಂದು ಬತ್ತಿದ್ದೆ, ನನ್ನ ಕೆಲಸನೇ ಏನಾರು ಒಂಚೂರು ಇದ್ದರೂ ಮುಗಿಸ್ಕಿ ಬತ್ತಿದ್ದೆ. ಒಳ್ಳೆ ಅಕ್ಕರ ಮನೆಗೂ ಹೋಗಿ ಬರೋಕ್ಕಾತಿತ್ತು. ಅಲ್ಲ, ಅಕ್ಕಿಗೆ ಇಲ್ಲಿಗೆ ಬಂದದೆ ಅಂತ ಮಾಡೋಣ. ಈಗ ಏನು ಗೊತ್ತಾ, ನಿನ್ನ ಮಾವು ಹೆಂಗೆ ಅಂತ ನಿಂಗೆ ಗೊತ್ತು, ಹೌದನ? ಅವ್ರವರೇ ಹೋಗ್ಬೇಕು ಅಂತ ಒಂದು ಇದರಲ್ಲಿ ಇರ್ತಾರೆ. ನೀ ಎಷ್ಟಂದ್ರೂ ಅವ್ರ ಮನೆ ಅಳಿಯ, ಅವ್ರ ಮನೆಯ. ನಾನು ಎಷ್ಟಾದರೂ ಮೂರನೇ ಆಗಲ್ಲನ. ನಿನ್ನ ಮಾವು ಏನು ಅಂದ್ಕೋಬೇಕು ಹೇಳ, ನಿನ್ನ ಅತ್ತೆ ಏನು ಅಂದ್ಕೋಬೇಕು, ಎಲ್ಲ ಹೋಗಲಿ. ನಿನ್ನ ಹೆಂಡತಿ ಏನು ಅಂದ್ಕೋಬೇಕು? ಯಾವುದೊಂದಕ್ಕೆ ಹೋದರೂ ಇವ್ರನ್ನ ಕರ್ಕೊಬರ್ತಾರೆ, ನಮಗೊಂದು ಪ್ರೈವೇಸಿ ಅನ್ನೋದೇ ಇಲ್ಲ ಅಂತ ಅಂದ್ಕೊಳಲ್ಲ. ಸುಮ್ಮನಿರು, ನಾನು ಬರೋಲ್ಲ. ನೀ ಎಂತ ಮಾಡ್ಬೇಕು ಮರಯ್ಯ? ಯಾವ್ದಾರು ನಿಂಗೆ ಅನ್ಸಿದ್ದು ಒಂದು ಚಂದ ಇದೆ ತಗೊಡು, ಅವ್ರು ಬೇಕಾದ್ರೆ ತಗೋತಾರೆ, ಬ್ಯಾಡ್ದಿರು ಬಿಡ್ತಾರೆ. ದುಡ್ಡು ಕೊಡೋದವರು, ಕಾಸು ಕೊಡೋದವರು. ನಿಂಗೇನು ತಲ್ಬಿಸಿನ? ನಾನೊಂದೆಲ್ಲ ಎಂತಕ್ಕೆ ನೋಡೋಣ ಮಧ್ಯಲ್ಲೇ. ಸುಮ್ಮನಿರಿ ಪಾಪಣ್ಣಣ್ಣ, ಯಾವುದೊಂದು ಹೇಳೋಕೆ ಹೋದರೂ ಈ ಥರ ಏನಾರು ಒಂದು ಹೇಳಿಬಿಡ್ತೀರಿ. ಯಾಕೆ ಪಲ್ಲವಿ ಯಾಕೆ ಏನು ಅಂದ್ಕೋತದೆ? ಇದೇ ಫಸ್ಟೇ ಏನೋ ನೀವು ನಮ್ಮ ಜೊತೆ ಗೊತ್ತಿರೋದು? ಅವಳು ಏನು ಅಂದ್ಕೊಳೋದು ಇಲ್ಲ. ಅಲ್ಲ, ಅಷ್ಟಕ್ಕೂ ನೀವು ಅವರಿಗೆಲ್ಲ ಎಂತಕ್ಕೆ ಹೆದರ್ಬೇಕ್ರಿ? ನಿನ್ನ ಅತ್ತೆ ನಿನ್ನ ಮಾವ ಅಂತ ಹೇಳ್ತೀರಪ್ಪ. ಯಾಕೆ ನಿಮ್ಮ ಊರು ಮನೆಯರಲ್ಲ, ಅವ್ರ ಹೆಸರು ಹೇಳಕ್ಕೆ ನಿಮ್ಗಾಗಲ್ಲ? ಹಂಗೆ ಅಂದ್ಕೊಂಡೇ ಬನ್ನಿ. ಎಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾನು ಒಬ್ಬನೇ ಅಲ್ಲಿ ಕಪೇಸ್ತಾ ಇರ್ಬೇಕಾಗ್ತದೆ ಗೊತ್ತಾ? ಅದಕ್ಕೆ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು ನಾನು. ಪಲ್ಲವಿ ಅಂತೂ ಏನೂ ಅಂದ್ಕೊಳಲ್ಲ, ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಈಗ ಅವಳ ಅಪ್ಪ ಅಮ್ಮಗೆ ಬೇಕಾದ್ರೆ ನಾನೇ ಹೇಳ್ತೀನಿ, ಮಿಷನ್ನಿಂದೇನೋ ಕೆಲಸ ಇತ್ತು, ಅದಕ್ಕೆ ಪಾಪಣ್ಣನ ನಾನೇ ಬರೋಕ್ಕೆ ಹೇಳಿದ್ದು ಅಂತೀನಿ. ಬನ್ನಿ ಮಾರ, ನಂಗೆ ದೇವ್ರೆ, ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು. ಮತ್ತೆ ಗೊತ್ತಲ್ಲ ನಿಮಗೆ, ಹೆಂಗಸರು ಬಟ್ಟೆ ಬಂಗಾರ ಎಲ್ಲ ಆರಿಸೋದಾದ್ರೆ ಎಷ್ಟೊತ್ತು ಅಂತ ಕಪಿಸ್ತಾ ಕೂರದ್ರಿ. ಅದಕ್ಕೆ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು ನಾನು. ಏನು ಬೇಕಾದ್ರೆ ಹೇಳೋನಿಲ್ಲ. ನಮ್ಮ ಮನೆಗೆ ಅಕ್ಕ ಬಂದದೆ ಇವತ್ತು, ನಾನು ಸ್ವಲ್ಪ ಹೊತ್ತು ಅದ್ರ ಜೊತೆ ಇರ್ಬೇಕು. ನಾನು ಇವತ್ತು ಎಲ್ಲಿಗೂ ಬರೋಲ್ಲ. ಇವತ್ತಲ್ಲ ಮಾರ ಹೋಗೋದು, ಇವತ್ತು ಭಾನುವಾರ ಯಾವ ಅಂಗಡಿ ಬಾಗಿಲು ತೆಗೆದಿರ್ತದೆ? ನಾಳೆ ಹೋಗೋದು. ಅದಕ್ಕೆ ಅಡ್ವಾನ್ಸಾಗಿ ಹೇಳಿದ್ದು ನಿಮಗೆ. ಈಗ ಸಡನ್ನಾಗಿ ಹೇಳಿದ ಕೂಡಲೇ ನಂಗೆ ಆ ಕೆಲಸ ಅದೇ ಈ ಕೆಲಸ ಅದೇ ಅಂತ ತಪ್ಪಿಗೆ ಹಾಕ್ತೀರಿ, ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಹೇಳಿದ್ದು. ನಾಳೆ ಹೋಗೋಣ ಅಷ್ಟೇ, ನೀವು ಬೇರೆ ಮಾತೇ ಬೇಡ. ಯಾವತ್ತೇ ಆದರೂ ನಾ ಬರಲ್ಲ ಮರಯ್ಯ. ನಿಂಗೆ ಎಷ್ಟು ಸತಿ ಹೇಳ್ಬೇಕಾ? ಗೊತ್ತಿದ್ದು ಹಿಂಗೆ ಮಾಡ್ತೀನಿ. ಸಿಟ್ಟು ಮಾಡ್ಕೊಂಡ್ರೂ ಅಡ್ಡಿಲ್ಲ, ನಾನು ಬರಲ್ಲ. ಗುಣಪಣ್ಣನ ಬರೋಕ್ಕೆ ಹೇಳಂಗಾರೆ. ಅಲ್ಲ, ಒಬ್ಬನೇ ಕಪೇಸ್ತಾ ಕೂರ್ಬೇಕು ಅಂತೀಯಲ್ಲ, ನೀನು ಹೆಂಡತಿ ಇರಲ್ಲ ನನ್ನ ಜೊತೆಗೆ. ಅದಕ್ಕಿಂತ ಹೆಚ್ಚು ಮತ್ತೆ ಅಂತ ಬೇಕು ಮರಯ್ಯ? ಓ, ಇವರು ಯಾರದನ್ನು ಫೋನಲ್ಲಿ ಪಂಚಾಯತ್ಗೆ ಹೊಡಿತಾ ಇದ್ದಾರೆ. ನಾನು ಹಂಗಾರೆ ಅಪ್ಪ ಮಗಳು ಬಂದರೆ ಏನು ಆಟಾಡ್ತಿಂದ ಎಲ್ಲ ಮಾತಾಡ್ತಾ ನಿಂತಾರೆ ಅಂತ ಮಾಡೀನಿ. ಇಲ್ಲಪ್ಪ, ಅವ್ರು ಬರೋಲ್ಲ. ಬರೋಕ್ಕೆ ಏನು ಆಫೀಸಿಗೆ ಹೋಗಿದ್ದಾಗಿದೆ, ಕಣ್ಣು ಅಳತೆಯಲ್ಲೇ ಎಲ್ಲದನ್ನೂ ಅಳತೆ ಮಾಡ್ಕೊ ಬರ್ತದೇನು, ಯಾವ್ದು ಗನಾಗದೆ ಅದು ನಂಗೆ ಬೇಕು ಅಂತ ಹೇಳೋಣ ಅಂತ. ಮತ್ತೇನು ದೊಡ್ಡ ಮಾತಾಡೋದು ನೋಡಿದ್ರೆ ಆಚೆ ಸತಿ ಇದನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ಬೇಕು. ಯಾಕೆ ಸುಮ್ಮನೆ ಇದು ಮಾಡ್ಬೇಕು? ನಮ್ಮ ಮನೆ ಬಂಗಾರ ಬೆಟ್ಟ ಹಾಕ್ಕೊಂಡು ಬೇರೆಯವ್ರನ್ನೇ ಅಂತಕ್ಕೆ ದೂರ್ಬೇಕು. ಅಷ್ಟಿಗೆ ಗಿಣಿಗೆ ಹೇಳ್ದಂಗೆ ಹೇಳಿದೆ, ಅಪ್ಪ ಮಗಳು ಹೋಗೋಷ್ಟೊತ್ತಿಗೆ ನೀವು ಹೋಗಿ ಜೊತೆ ತೋಟಕ್ಕೆ ಎಲ್ಲ ನೋಡ್ಕೊ ಬರೋಕ್ಕಾಗ್ತದೆ ಅಂತ. ಹ್ಞೂ ಅನ್ಲ, ಉಪ್ಪಿನ ಕಲ್ಲು ಅನ್ಲ. ಈಗಲಾರು ಏನಾದ್ರು ತಲೆಬಿಸಿ ಅದೀಯ ಅವರಿಗೆ? ಪಾಪಕ್ಕೆ ಹೆಂಗಿದ್ರು ನಾಳೆ ಊರಿಗೆ ಹೋಗ್ತಾರೆ, ಹೌದಾ ಅಲ್ಲ ಪಾಪಣ್ಣಣ್ಣ? ಅವ್ರ ಮನೆಗೂ ಹೋಗಿ ಬರೋಣ, ಅದೊಂದು ಇದಾಗ್ತದೆ. ಪ್ಲೀಸ್ ಕಣ್ರಿ, ನಾನು ಎಲ್ಲದಕ್ಕೂ ಹಿಂಗೆ ಕರಿತೀನ ನಿಮ್ಮನ್ನು. ನಾನು ಮಾತ್ರ ನೀವು ಯಾವುದಕ್ಕೆ ಕರೆದ್ರೂ ಬಂದು ಬಿಡ್ಬೇಕು, ಹಿಂದೆ ಮುಂದೆ ಯೋಚನೆ ಮಾಡಿದೆ. ಹಂಗೆ ಹೇಳೋಕೆ ಹೋದ್ರೆ ನಿಮ್ಮ ಶಾರದಕ್ಕನ ಹತ್ರ ನಾನು ಎಷ್ಟು ಬಯಸ್ಕೊಂಡಿಲ್ಲ, ಪಾರ್ವತತ್ತೆ ಹತ್ರ ಎಷ್ಟು ಬಯಸ್ಕೊಂಡಿಲ್ಲ. ನಾನು ಏನಾದ್ರು ಬಿಟ್ಟನಾ ನಿಮ್ಮ ಮನೆಗೆ ಬರೋದು? ಅದು ಹಂಗೆ ಆಗಲ್ಲ ಕಣ ಅನಿಲ್ಲ. ಓ ಮರೇ, ತಡಿಗೆ ಮಾತಾಡ್ತೀನಿ. ನಮ್ಮ ಶಾರದೆ ಎಂತಕ್ಕೆ ಬಂದು ಅಲ್ಲಿ ನೋಡ್ತಾ ಇದೆಯಪ್ಪ. ಆತ ಪಂಚಾಯತ್ಗೆ ಹೊಡೆದಿದ್ದ ಆತ? ನಿಮ್ಮ ತಲೆಯಲ್ಲಿ ಏನು ಹಾಕ್ಯನ್ರಿ ದೇವ್ರ ಹಂಗಾರೆ? ಸ್ವಲ್ಪನೂ ಟೆನ್ಷನ್ನೇ ಇಲ್ಲ ನಿಮಗೆ? ನಾಳೆ ನಮ್ಮ ಮಕ್ಕಳು ದೊಡ್ಡ ಆದಮೇಲೆ ಅವಕ್ಕೆ ವಿದ್ಯಾಭ್ಯಾಸಕ್ಕೆ ಏನು ಮಾಡೋದು, ಆಮೇಲೆ ಉಳಿದಿದ್ದು ಇಲ್ಲೆಂತ ಒಂಚೂರು ಮಾಡಿಡೋಣ, ಅದು ಯಾವುದೂ ನಿಮ್ಮ ತಲೆಯಲ್ಲೇ ಬರಲ್ಲ. ಸುಮ್ಮನಿರು ಮಾರತಿ, ಇದ್ದಕ್ಕಿದ್ದಂತೆ ನಿಂಗೆ ಎಂತ ಆಗ್ತದೆ ಅಂತ ನಾ ಹೇಳಿದ್ನಾ? ಏನು ಮಾಡಿಡಲ್ಲ ಅಂತ. ಏನು ಅವ್ರಿಗೆ ಕಮ್ಮಿ ಏನಾಗಿದೆ? ಇಬ್ಬರು ಪಾಲು ಮಾಡ್ಕೊಂಡ್ರು ಅವ್ರವ್ರು ಒಂದೊಂದು ಸಂಸಾರ ತೂಗ್ಸಷ್ಟು ಆಗ್ತದೆ.
ಎಲ್ಲದು ಫಸ್ಲು ಬಂದರೆ ಮಾರತಿ ಇನ್ನೇನು ಇನ್ನು ಇದ್ದ ದಿನ ಹಾಡ್ಕೊಂಡ್ರೆ ಸಾಕಂತ ನಂಗಾಗ್ಯದೆ. ನೀ ಎಷ್ಟೋ ವರ್ಷದ ಮುಂದೆ ಹೋಗ್ತಾ ಇದ್ದೀಯ. ಎಂತ ಆತೀಗ ನಿಂಗೆ ಆಗಿದ್ದೇನಾ? ಎಂತಕ್ಕೆ ಹಿಂಗೆ ಹೇಳ್ತಿದ್ದೀಯ? ಓ, ನಾ ಎಂತ ತಲೆ ಕೆಡ್ಸ್ಕೊಂಡಿನಿ ಅಂತಲೇ ಗೊತ್ತಿಲ್ಲ ನಿಮಗೆ. ನಾ ಏನು ಹೇಳಿದೆ ಅವಾಗ? ನಿಮ್ಮ ಅಕ್ಕ ತೋಟಕ್ಕೆ ಹೊರಟ್ರಲ್ಲ, ನೀವು ಹೋಗಿ ಜೊತೆಗೆ ಅಂತ ಹೇಳಿದ್ನೇ ಇಲ್ಲ. ಏನು ದಂಡು ಕಡಿದ್ರಿ? ಇಲ್ಲಿ ನಿಂತ್ಕೊಂಡು ಎಂತ ದಂಡು ಕಡಿದ್ರಿ ನೀವು? ಹಾಂ, ನಿಂಗೆ ಎಂತ ಆತೆ? ಎಂತಕ್ಕೆ ಎಷ್ಟು ಜನ ಹೋಗೋದ? ಅಪ್ಪ ಹೋಗ್ಲ ಜೊತೆಗಲ್ಲೇ, ಅವರಿಬ್ಬರು ಹೋದ್ರಲ್ಲ ಅಂತೇಳಿ ನಾನಿಲ್ಲೇ ಇದ್ದೆ. ನಾನೊಂದು ಎಂತಕ್ಕೆ ಹೋಗ್ಬೇಕಿತ್ತು? ಅಪ್ಪಗೆ ನನ್ನ ತೋಟದ ದಾರಿ ಗೊತ್ತಿಲ್ಲ. ನನಗೆ ಎಂತ ಹೇಳ್ತದಪ್ಪ ಅಂತ ನೋಡಿದ್ದೀನಿ. ಏನು ಅಷ್ಟೊಂದು ಅಕ್ಕನ ಮೇಲೆ ಹೆದರಿಕೆ ಬಂದಿದ್ದು, ಜೊತೆಗೆ ಹೋಗಲೇಬೇಕಿತ್ತು ಅಂತ. ನೀನೇ ಹೋಗ್ಬೇಕಿತ್ತು ಅಷ್ಟಿದ್ದಳು. ಏನು ಈ ಸರಿ ಅಂತ ತಂದಿದ್ದು ಸಾಕಾಗ್ಲ? ಮುಂದಿನ ಸತಿ ಇನ್ನೊಂದು ಸ್ವಲ್ಪ ಜಾಸ್ತಿ ತರ್ಬೇಕಂತನಾ? ಸುಮ್ಮನೆ ಇರ್ರಿ ಸಾಕು. ಏನೊಂದು ಮನುಷ್ಯ ಅಂತ ಇದ್ದೀರೇನು? ನಿಮ್ಮಂಥರಿಗೆ ಮದುವೆ ಮಕ್ಕಳು. ನಂಗೆ ತಂದಿದ್ದು ಸಾಲದು, ಅದಕ್ಕೆ ನೀವು ಹೋಗಿ ಅವ್ರು ಉಪಚಾರ ಮಾಡಿ ಹೋಗಿ ಅಂತ ಹೇಳಿದ್ದಲ್ಲ ನಾನು. ಅಲ್ಲ, ಅಪ್ಪ ಮಗಳು ಇಬ್ಬರು ಹೋಗ್ಯಾರೆ, ಯಾವ್ಯಾವ ತೋಟ ಎಷ್ಟೆಷ್ಟು ಅಂತೇಳಿ ನೋಡ್ಕಿ ಬರೋಕ್ಕೆ ಹೋಗಿದ್ದು ಹೌದಲ್ಲ? ಜೊತೆಗೆ ನೀವು ಹೋಗಿದ್ರೆ ಏನು ಮಾತಾಡ್ತಾರೆ ಏನು ಎತ್ತ ಅಂತ ಗೊತ್ತಾಗ್ತಿತ್ತು. ಸ್ವಲ್ಪ ಅಂತಿದ್ರು ಏನಂತ ಕೇಳೋಕ್ಕೆ. ಈಗ ಅಪ್ಪ ಅವತ್ತು ಹೇಳಿ ಬಂದಾರಲ್ಲ, ಇವತ್ತು ಇವರೇ ಹೋಗಿ ನೋಡ್ಕೊಂಡು ಏನು ಎತ್ತ ಯಾವ್ದನ್ನು ತಗೊಳೋದು ಅಂತ ಡಿಸೈಡ್ ಮಾಡೋಕ್ಕೆ ಹೋಗ್ಯಾರ ನೋಡಿ ಬೇಕಾರೆ. ಅದಕ್ಕೆ ಅಪ್ಪನ ಕಿವಿಗೆ ಮಿಷಿನ್ ಎಲ್ಲ ತಂದು ಕೊಟ್ಟು ಅಪ್ಪನನ್ನು ಚೆನ್ನಾಗಿ ಇಟ್ಕೊಬಿಟ್ರೆ ಎಲ್ಲ ಆಗ್ತದೆ ಅಂತ. ನೀವು ಹೀಗೆ ಮಾಡ್ತೀರಿ, ನನ್ನ ಮಕ್ಕಳನ್ನ ಬೀರಿಗೆ ತತ್ತೀರಿ ನೀವು. ಏಯ್ ಮುಚ್ಚೆ ಬಾಯಿ, ಎಷ್ಟು ಹಲ್ಲುದ್ದಾಗಿದೆ ನಿಂಗೆ ಅಂತ. ನಾ ಸುಮ್ಮನೆ ನಿಂತ್ಕೊಂಡಿದ್ಕಲ್ಲ, ನಿಂಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲನೇ ನಿಂಗೆ. ಅವತ್ತಷ್ಟು 1 ಗಂಟೆ ಹೊತ್ತು ನಿಂತ್ಕೊಂಡು ಹೇಳ್ದಂಗೆ ಹೇಳ್ತಲೆ, ನಂಗೆ ಬೇಡ ಇಲ್ಲಿ ಇದೆಲ್ಲ ಏನವ ನೀವು ತಲೆ ಕೆಡಿಸ್ಕಿಬೇಡಿ, ನಂಗೆ ದೇವ್ರು ಕೊಟ್ಟಿದ್ದು ಬೇಕಾದಷ್ಟು ಅದೇ ಅಂಥೇಳಿ. ಮತ್ತೆ ಈಗ ಅಲ್ಲ, ಎಷ್ಟು ವರ್ಷ ಆಗಿದೆ ಅದು ತೋಟಕ್ಕೆಲ್ಲ ಹೋಗದೆ. 20-22 ವರ್ಷ ತನಕ ಇಲ್ಲೇ ಓಡಾಡ್ಕೊಂಡು ಇದ್ದೋಳದು. ನಿನ್ನಂಗೆ ಮನೆ ಒಳಗೆ ಕೂತಿದ್ದಲ್ಲ, ಹೊರಗಡೆನೂ ಹೋತಿತ್ತು ಅದು ಗೊತ್ತಾನೋ. ಕಾಲೇಜಿಗೂ ಹೋಗ್ಕೊಂಡು ತೋಟ ಗೆದ್ದಿಗೂ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದೋಳದು. ಹೆಂಗದೆ ಅಂತ ನೋಡೋಣ ಅಂತ ಹೋಗಿರ್ತದೆ. ಅದು ಅಪ್ಪಗೆ ಅರ್ದಿದ್ದು, ಬಾ ಹೋಗಿ ಬರೋಣ ಅಂಥೇಳಿ. ಏನೇ ಒಂದು ಖುಷಿಗೆ ಸುಮಾರು ವರ್ಷ ಆಗಿತ್ತಲ್ಲ ಹೋಗಿದೆ. ಅದು ಈಗ ಹೊಲ್ಲು ಹೋಗಿ ತೋಟ ಅಳತೆ ಮಾಡ್ಕೊಂಡು ನಂಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಯದ. ಏನು ಸಣ್ಣತನದಲ್ಲಿ ಯೋಚನೆ ಮಾಡ್ತೀಯ ಮಾರುತಿ? ಏನು ಸಣ್ಣತನದಲ್ಲಿ ಯೋಚನೆ ಮಾಡ್ತೀಯ? ಈಗ ಅಕ್ಕ ಬಂದು ಮತ್ತೆ ಏನಾದ್ರು ಹೇಳ್ತದೆ ಬೈತದೆ ಅಂತ ಸುಮ್ಮನಿದ್ರೆ ಇಲ್ದಿದ್ದು ಖಂಡಿತ ನಿನ್ನ ಕಪಾಲಿಗೊಂದು ಬಾರಿಸ್ತಿದ್ದೆ ನಾನೀಗ. ಬಾಯಿ ಮುಚ್ಕೊಂಡು ಒಳಗೆ ಹೋದ್ರೂ ಹೋದೆ. ನಿಮ್ಮಂಥವಕ್ಕೆ ಅಂತ ಹೇಳೋದು? ಸ್ವಂತಕ್ಕೆ ಬುದ್ಧಿನೂ ಇಲ್ಲ, ಹೇಳಿದ ಮಾತು ಕೇಳಲ್ಲ. ಹೋಗಲಿ, ಪೂರ್ತಿ ಹೋಗಲಿ, ಹೋದ್ಮೇಲೆ ಗೊತ್ತಾಗ್ತದೆ. ಏಯ್ ಹೋಗೆ ಸಾಕು ಸುಮ್ಮನೆ ಒಳಗೆ. ಎಲ್ಲಾರ ಅಮ್ಮ ಈ ಮಾತು ಕೇಳಿಸ್ಕೊಂಡ್ರೆ ಏನು ಅಂದ್ಕೋಬೇಕು? ಅದು ನಾಚಿಕೆನಾರು ಆಗಲ್ಲ ನಿನಗೆ. ನೀನು ನರಮನುಷ್ಯನ ಯಾರನ್ನು ನಂಬೋದೇ ಇಲ್ಲನೇ ನೀನು. ಬರೀ ಆಸ್ತಿ ಮನೆ ದುಡ್ಡು ಇಷ್ಟೇ ಕಂಡು ಹುಟ್ಟಿದ್ದ. ಒಂದು ಪಕ್ಷ ಅದಕ್ಕೇನಾರು ಆಸ್ತಿ ಮನೆ ಬೇಕು ಅಂತ ಕೇಳಿದ್ರೆ ನಿನ್ನ ಎದುರನ್ನೇ ನಿಂತು ಕೇಳ್ತದೆ, ನಾ ಹೋಗ್ತೀನಿ ಹೋಗಿ ನೋಡ್ಕಿ ಬರ್ತೀನಿ ಅಂತ. ಅಪ್ಪಗೆ ಮಿಷನ್ ತಂದುಕೊಟ್ಟು ಅಪ್ಪನ ಇದು ಮಾಡ್ಕೊಂಡು ಹೋಗ್ಬೇಕಾಗಿದ್ದಿಲ್ಲ. ಅದಕ್ಕೆ ಏನು ಅದಕ್ಕೇನು ಇಲ್ಲಿ ಹಕ್ಕಿಲ್ಲ ಅಂತ ಮಾಡ್ದ? ಹೀಗೆ ಮಾಡ್ತಿದ್ರೆ ನಾನೇ ಹೇಳ್ಕೊಡ್ತೀನಿ ಅಕ್ಕಗೆ, ನೋಡು ತೊಗೊಂಡೋಗು ನಿನ್ನ ಪಾಲು ನೀನು ಅಂತ. ಗ್ಯಾರಂಟಿ ಅಷ್ಟು ಕೆಲಸ ಮಾಡೇ ಮಾಡ್ತೀನಿ ನಾನು. ಮಾಡ್ರಿ, ಅಷ್ಟು ಕೆಲಸ ಮಾಡಿ. ನೀವು ಯಾರನ್ನು ಹೆದರ್ಸ್ತೀರಿ ಇಲ್ಲಿ? ಏನು ನಾನು ಹಂಗೊಬ್ಳಿಗಾಗಿ ಹೇಳ್ತಿದ್ದೀನಾ? ಮಕ್ಕಳು ನಂಗೆ ಮಾತ್ರ ಅಲ್ಲ, ಅವು ನಿಮಗೂ ಮಕ್ಕಳೆಯ. ಇಷ್ಟು ನಿಧಾನದಿಂದ ಹೇಳ್ತಿದ್ದೀನಿ, ಅದು ನಿಮ್ಗೆ ಯಾವುದು ತಲೆ ಒಳಗೆ ಹೋಗಲ್ಲ. ನೀವೇನು ಅಂದ್ಕೋತೀರೋ ಅದು ಮಾತ್ರ ಅಂದ್ಕೊಂಡಿರಿ. ನಾಳೆ ಬುಡಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ ನೋಡಿ, ಅವಾಗ ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೊಳ್ಳಿ, ಹೇಳ್ತೀನಿ ಅವಾಗ. ಏನಾರು ಮಾಡ್ಕೊಳ್ಳಿ, ನಾನು ಯಾಕೆ ಇದು ಮಾಡಬೇಕು? ಮಕ್ಕಳು ನಾಳೆ ಎಳ್ದು ಹೊರಗೆ ಹಾಕ್ತಾವೆ, ಗೊತ್ತಾಗ್ತದೆ ಅವಾಗ. ಥೂ ನಿನ್ನಂಗಿದ್ದ ತಾಯಿ ಇದ್ದು ನಿನ್ನಂಗಿದ್ದ ಬುದ್ಧಿ ಹೇಳ್ಕೊಟ್ರೆ ಮಕ್ಕಳು ಹಂಗೆ ಮಾಡೇ ಮಾಡ್ತವೆ. ಬರೀ ನಿನ್ನ ಕೈಯಲ್ಲೇ ಬೆಳೆದಿದ್ರೆ ಹಾಗೆ ಆತಿದ್ವೆ ಏನೋ ಅಲ್ಲ. ಅದೇ ಅಮ್ಮ ಒಳ್ಳೆ ಬುದ್ಧಿ ಕಲಿಸದೆ, ಏನು ಮಾಡಬೇಕು ಏನು ಬಿಡ್ಬೇಕು ಗೊತ್ತಾಗ್ತದೆ ಅವಕ್ಕೆ. ಅಯ್ಯೋ ನಂಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅಂತಲೂ ಗೊತ್ತಾಗಲ್ಲಲ್ಲ. ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ, ಎಂತ ಮಾಡೋದು? ಅಮ್ಮ ಏನು ಸೊಸ್ ಈಚೆಗೆ ಬಂತ ಎಂತದ? ನಿಜವಾಗ್ಲೂ ನಿಮಗೆ ಹೋಗಲಿ ಬಿಡು, ಎಂತ ಹೇಳಲ್ಲ ಅಕ್ಕ ಹೋಗಿ ಕೇಳಲಿದ್ದಾಡಿ.
ಯಾರಿಗೆ ಎಂತ ಹೇಳ್ತಾ ಇದ್ದಾನವ? ಎಂತದೆ ಎಂತ ಆತ ಮಾತೆ? ಮನೆಗೆ ಯಾರು ಮನುಷ್ಯರು ಬಂದ ಕೂಡಲೇ ಹಿಂಗಿದ್ದೊಂದು ಎಂತ ಇರಲೇಬೇಕು ಅಲ್ಲ ನಿಮಗೆ? ಎಂತ ಮರ ನೀವು ಹೇಳೋದು ನೋಡಿದ್ರೆ ನಾನೇ ಏನೋ ಇದು ಮಾಡ್ತಿದ್ದೀನಿ ಅನ್ಬೇಕು. ಎಂತ ಮಾಡಿದೆ ನಾನೀಗ ಮನೆಗೆ ಬಂದಕ್ಕೂ ನಾನು ಎಂತ ಮಾಡಿದೆ ಬೇಕತ್ತಲ್ಲ?